ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಬಗ್ಗೆ ಇನ್ನೂ ಕೂಡ ಅಂತಿಮವಾಗಿಲ್ಲ. ಈ ಬಗ್ಗೆ ಮಾತಾಡಕ್ಕೆ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ. ಸರ್, ಅಂತಿಮ ಆಯ್ತಾ? ಎಷ್ಟು ದಿನ ಬೇಕಿನ್ನು ಅಂತಿಮ ಅಂತಿಮ ಆಗಿಲ್ಲ. ಅಂತಿಮವಾಗಿ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಪಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಶಾಸಕರು. ನಿನ್ನೆ ಚಿಕ್ಕೋಡಿ ಪ್ರವಾಸ ಆಗಿದೆ, ನಾಳೆ ಕೂಡ ಇದೆ. ನಾಡ್ದು ಬೆಳಗಾವಿ ಪಾರ್ಲಿಮೆಂಟ್ ಪ್ರವಾಸ ಮಾಡ್ತಾ ಇದ್ದೀವಿ. ಕಾರ್ಯಕರ್ತರ ಅಭಿಪ್ರಾಯ ಭಾಳ ಮುಖ್ಯ. ಹೀಗಾಗಿ ಅವರ ಅಭಿಪ್ರಾಯ ಪಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಜೊತೆಗೆ ಶಾಸಕರು, ಸ್ವತಂತ್ರ ಅಭ್ಯರ್ಥಿಗಳು, ಮಾಜಿ ಶಾಸಕರು ಇವರ ಅಭಿಪ್ರಾಯ ಪಡೆದೇ ಅಂತಿಮವಾಗಿ ನಮ್ಮ ಚಿಕ್ಕೋಡಿ ಮತ್ತು ಬೆಳಗಾವಿ ಹೆಸರನ್ನು ಸೂಚನೆ ಮಾಡ್ತೀವಿ. ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಬಗ್ಗೆ ಯಾಕೆ ಇಷ್ಟು ಮೀನಾಮೇಷ ಮನಸ್ಸಿಲ್ವಾ ಸ್ಪರ್ಧೆ? ಆಗಿಲ್ಲ, ಹಾಗೇನಿಲ್ಲ. ಚುನಾವಣೆ ಮಾಡೋರು ಕಾರ್ಯಕರ್ತರು, ಶಾಸಕರು ಮತ್ತು ಬೇರೆ ಯಾರು ಇನ್ನೂ ಅಭ್ಯರ್ಥಿ ಇದ್ರೆ ಕೂಡ ಅವ್ರಿಗೂ ಅವಕಾಶ ಕೊಡಬೇಕಾಗ್ತದೆ. ಅಂತಿಮವಾಗಿ ಕಾರ್ಯಕರ್ತ ಅಭಿಪ್ರಾಯ ಮೇಲೆ ನಿರ್ಧಾರ ಮಾಡ್ತೀವಿ. ಇದುವರೆಗೂ ನಿಮ್ಮ ಕುಟುಂಬದಲ್ಲಿ ಯಾರು ಮಹಿಳೆಯರು ಪ್ರಚಾರಕ್ಕೂ ಬಂದಿಲ್ಲ. ಈ ಮೊದಲ ಬಾರಿಗೆ ಸ್ಪರ್ಧೆ ಇಳಿಸ್ತಾ ಇದ್ರಿ, ಏನಾದರೂ ಅಂಜಿಕೆ ಇದೆಯಾ ಅಂತ? ಇಲ್ಲ, ಆ ಥರ ಏನಿಲ್ಲ. ಹಿಂದಕ್ಕಲೇ ಮಾಡಿದಾರೆ. ಪ್ರಿಯಾಂಕಾ ಅವರು ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ದಾರೆ, ಹಿಂದೂ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಹಾಗೇನಿಲ್ಲ. ಅಂತಿಮವಾಗಿ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ನಾವು ಹೇಳ್ತೀವಿ. ಚಿಕ್ಕೋಡಿಯಲ್ಲಿ ವಾತಾವರಣ ಹೇಗಿದೆ? 4 ಕ್ಷೇತ್ರ ಅಡ್ಡಾಡಿದ್ರಿ ನೀನು. ಕಾಂಗ್ರೆಸ್ ಪರವಾಗಿ ಇದ್ದೇ ಇದೆ. ಕಾಂಗ್ರೆಸ್ ಪರವಾಗಿ ಬೆಳಗಾವಿಯಲ್ಲಿ ಇದೆ, ಇಲ್ಲೂ ಇದೆ. ರಾಜ್ಯದಲ್ಲಿ ವಾತಾವರಣ ಚೆನ್ನಾಗಿದೆ, ಪ್ರಯತ್ನ ಮಾಡ್ತೀವಿ. ಸರ್, ಅಂತಿಮ ಆಯ್ತಾ? ಎಷ್ಟು ದಿನ ಬೇಕಿನ್ನು ಅಂತಿಮ ಅಂತಿಮ ಆಗಿಲ್ಲ. ಅಂತಿಮವಾಗಿ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಪಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಶಾಸಕರು. ನಿನ್ನೆ ಚಿಕ್ಕೋಡಿ ಪ್ರವಾಸ ಆಗಿದೆ, ನಾಳೆ ಕೂಡ ಇದೆ. ನಾಡ್ದು ಬೆಳಗಾವಿ ಪಾರ್ಲಿಮೆಂಟ್ ಪ್ರವಾಸ ಮಾಡ್ತಾ ಇದ್ದೀವಿ. ಕಾರ್ಯಕರ್ತರ ಅಭಿಪ್ರಾಯ ಭಾಳ ಮುಖ್ಯ. ಹೀಗಾಗಿ ಅವರ ಅಭಿಪ್ರಾಯ ಪಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಜೊತೆಗೆ ಶಾಸಕರು, ಸ್ವತಂತ್ರ ಅಭ್ಯರ್ಥಿಗಳು, ಮಾಜಿ ಶಾಸಕರು ಇವರ ಅಭಿಪ್ರಾಯ ಪಡೆದೇ ಅಂತಿಮವಾಗಿ ನಮ್ಮ ಚಿಕ್ಕೋಡಿ ಮತ್ತು ಬೆಳಗಾವಿ ಹೆಸರನ್ನು ಸೂಚನೆ ಮಾಡ್ತೀವಿ. ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಬಗ್ಗೆ ಯಾಕೆ ಇಷ್ಟು ಮೀನಾಮೇಷ ಮನಸ್ಸಿಲ್ವಾ ಸ್ಪರ್ಧೆ? ಆಗಿಲ್ಲ, ಹಾಗೇನಿಲ್ಲ. ಚುನಾವಣೆ ಮಾಡೋರು ಕಾರ್ಯಕರ್ತರು, ಶಾಸಕರು ಮತ್ತು ಬೇರೆ ಯಾರು ಇನ್ನೂ ಅಭ್ಯರ್ಥಿ ಇದ್ರೆ ಕೂಡ ಅವ್ರಿಗೂ ಅವಕಾಶ ಕೊಡಬೇಕಾಗ್ತದೆ. ಅಂತಿಮವಾಗಿ ಕಾರ್ಯಕರ್ತ ಅಭಿಪ್ರಾಯ ಮೇಲೆ ನಿರ್ಧಾರ ಮಾಡ್ತೀವಿ. ಇದುವರೆಗೂ ನಿಮ್ಮ ಕುಟುಂಬದಲ್ಲಿ ಯಾರು ಮಹಿಳೆಯರು ಪ್ರಚಾರಕ್ಕೂ ಬಂದಿಲ್ಲ. ಈ ಮೊದಲ ಬಾರಿಗೆ ಸ್ಪರ್ಧೆ ಇಳಿಸ್ತಾ ಇದ್ರಿ, ಏನಾದರೂ ಅಂಜಿಕೆ ಇದೆಯಾ ಅಂತ? ಇಲ್ಲ, ಆ ಥರ ಏನಿಲ್ಲ. ಹಿಂದಕ್ಕಲೇ ಮಾಡಿದಾರೆ. ಪ್ರಿಯಾಂಕಾ ಅವರು ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ದಾರೆ, ಹಿಂದೂ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಹಾಗೇನಿಲ್ಲ. ಅಂತಿಮವಾಗಿ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ನಾವು ಹೇಳ್ತೀವಿ. ಚಿಕ್ಕೋಡಿಯಲ್ಲಿ ವಾತಾವರಣ ಹೇಗಿದೆ? 4 ಕ್ಷೇತ್ರ ಅಡ್ಡಾಡಿದ್ರಿ ನೀನು. ಕಾಂಗ್ರೆಸ್ ಪರವಾಗಿ ಇದ್ದೇ ಇದೆ. ಕಾಂಗ್ರೆಸ್ ಪರವಾಗಿ ಬೆಳಗಾವಿಯಲ್ಲಿ ಇದೆ, ಇಲ್ಲೂ ಇದೆ. ರಾಜ್ಯದಲ್ಲಿ ವಾತಾವರಣ ಚೆನ್ನಾಗಿದೆ, ಪ್ರಯತ್ನ ಮಾಡ್ತೀವಿ. ಇದಿಷ್ಟೇನೆಂದರೆ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಈಗಾಗಲೇ ಚಿಕ್ಕೋಡಿಯ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭಿಪ್ರಾಯವನ್ನು ಕೇಳಿದ್ದೇನೆ. ಇನ್ನುಳಿದ ಕ್ಷೇತ್ರಗಳಲ್ಲಿ ಅಭಿಪ್ರಾಯವನ್ನು, ಕಾರ್ಯಕರ್ತರ ಅಭಿಪ್ರಾಯವನ್ನು ಕೇಳಿ ಪುತ್ರಿ ಸ್ಪರ್ಧೆ ಬಗ್ಗೆ ಅಂತಿಮವಾಗಿ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.